ನೋಡಿ ಜಗತ್ತು ನನ್ನ ತಾಯಿ ಅಳುತ್ತಿದ್ದಾಳೆ ಅಂತ ಆಡ್ಕೊಳ್ಳುತ್ತೆ. ನೀನು ಅಳಬೇಡಮ್ಮ, ನೀನು ಅಳಬೇಡ. ಹೌದಪ್ಪ, ಎಲ್ಲರೂ ಆಡ್ಕೊಳ್ತಾರೆ. ಆದ್ರೆ ಇವತ್ತು ನನ್ನ ಮಗ ಈ ಕತ್ಲು ಕೋಣೆಯಲ್ಲಿ ಯಾಕಿದ್ದಾನೆ ಅಂತ ಯಾರು ಕೇಳ್ತಿಲ್ಲಲ್ಲ ಮಗನೇ. ಅಮ್ಮ, ಇವತ್ತು ಕತ್ತಲ ಕೋಣೆ ಇರಬಹುದು, ಆದ್ರೆ ನಾಳೆ ಬೆಳಕಿಗೆ ಬಂದೇ ಬರ್ತೀನಮ್ಮ. ನೀನು ಅಳಬೇಡಮ್ಮ, ನೀನು ಅಳಬೇಡ. ಇನ್ನೇನ್ ಮಾಡ್ಲಿಕ್ಕಂತ ಹಕ್ಕಿದಾರ ಸ್ವತಂತ್ರವಾಗಿ ಹಾರಾಡ್ಕೊಂಡಿರ್ಬೇಕಾಗಿದ್ದ ನನ್ನ ಮಗ ಇವತ್ತು ಜೈಲ್ ಸೇರಿದ್ದಾನೆ ಅಂತ ಅಳ್ದೆ ಮತ್ತೇನ್ ಮಾಡ್ಲು. ಅಮ್ಮ, ಕೆಲವು ದಿನಗಳು ಕಳೀಲಿ, ಇದರಿಂದ ಹೊರಬಂದು ಸ್ವತಂತ್ರವಾಗಿ ನಿನ್ನ ಜೊತೆ ಓಡಾಡ್ತೀನಮ್ಮ. ನೀನು ಅಳಬೇಡ. ನೀನು ಅಳೋದನ್ನ ನನ್ನಿಂದ ನೋಡಕ್ ಆಗೋಲ್ಲ ಅಮ್ಮ. ಅಳಬೇಡಮ್ಮ, ಅಳಬೇಡ. ಆದ್ರೆ ಮಗನೇ, ನೀನಿಂದ ಹೊರಗೆ ಬರಕ್ಕಾಗೋದಿಲ್ಲ ಅಂತ ನನಗೆ ತುಂಬಾ ಚೆನ್ನಾಗ್ ಗೊತ್ತು. ಇವರು ನಿನಗೆ ಗಲ್ ಶಿಕ್ಷೆ ವಿಧಿಸ್ತಿರೋದು ನನಗೆ ಗೊತ್ತು. ಇದು ನನ್ನ ಕೊನೆ ಭೇಟಿ, ನನಗೆ ಗೊತ್ತು ಕಣೋ. ನನ್ನ ಮಗ ಸಾಯೋದಿಲ್ಲ, ನಾನು ನೋಡಕ್ ಇಷ್ಟಪಡೋದಿಲ್ಲ, ಇಷ್ಟ ಇಲ್ಲ ಕಣ್ಣ. ತಾಯಿನ ಕಾಪಾಡೋದು ಮಗನ ಕರ್ತವ್ಯ ಅಲ್ವೇನಮ್ಮ? ಹೆತ್ತ ತಾಯಿ ಮಗನಿಗೆ ಜನ್ಮ ಕೊಡ್ತಾಳೆ, ಆದ್ರೆ ಭಾರತಾಂಬೆ ನಾವು ಬದುಕಿರೋವರೆಗೂ ನಮ್ಮನ್ನ ಹೊರತಾಳೆ, ಸಾಕ್ತಾಳೆ, ಬೆಳೆಸ್ತಾಳೆ. ಅವಳ ಗುಣ ತೀರಿಸೋದು ತಪ್ಪ ಅಮ್ಮ? ಹೇಳಮ್ಮ, ಹೇಳು. ವ್ಯಾಪಾರ ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಬಂದ ಬ್ರಿಟಿಷ್ ಅವರು ಇವತ್ತು ನಮ್ಮನ್ನ ಅವರ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಆಟ ಮಾಡಿಸ್ತಿರುವಾಗ ಅವರ ಸೊಕ್ಕು ಮುರಿಯದೆ ಸುಮ್ಮನೆ ಇರಕ್ಕಾಗುತ್ತಮ್ಮ? ಹೇಳಮ್ಮ, ಹೇಳು. ಅಯ್ಯೋ ಮಗನೇ, ನಿನ್ನ ಆದರ್ಶ, ಈ ಹೋರಾಟ ಎಲ್ಲ ಸರಿಯಾಗಿದೆ. ಅದೇ ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ಬೇಡಪ್ಪ. ಬಾಡಿ ಬದುಕಬೇಕಾಗಿದ್ದ ನನ್ನ ಮಗ ನನ್ನ ಕಣ್ಣಿಗೆ ನೇಣಿಗೆ ಇರೋದನ್ನ ನೋಡಕ್ಕಾಗತ್ತಾ? ಹೇಳ. ಅಮ್ಮ, ಎಲ್ರೂ ತನ್ನ ಜೀವನನೇ ಮುಖ್ಯ ಅಂತ ನೋಡಿದ್ರೆ ಅದು ಸ್ವಾರ್ಥ ಅಲ್ವೇನಮ್ಮ? ಹಂಗ್ ಮಾಡಿದ್ರೆ ನಮ್ಮ ಭಾರತಾಂಬೆನ ಕಾಪಾಡೋರು ಯಾರು? ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಬರೋದು ಯಾವಾಗ? ಆದ್ರೆ ನೀನು ನೇಣಿಗೆ ಆಗ್ತಾರಲ್ವೋ? ನಿನ್ನ ಮಗ ಭಗತ್ ಸಿಂಗ್ ಸಾಯ್ತಿರಬಹುದು, ಆದರೆ ಭಾರತಾಂಬೆಯ ಮಡಿಲಲ್ಲಿ ಸಾವಿರಾರು ಭಗತ್ ಸಿಂಗ್ ಇದ್ದಾರೆ. ಅದರಲ್ಲಿ ನಿನ್ನ ಮಗ ಭಗತ್ ಸಿಂಗ್ನ ಕಾರಣಮ್ಮ. ನಾನು ಇವತ್ತು ಸಾಯ್ತಿರೋದು ನನ್ನ ಭಾರತಾಂಬೆಯಗೋಸ್ಕರ. ಆ ಬ್ರಿಟಿಷ್ ಅವರ ಎದುರುಗಡೆ ಹೇಡಿಯಾಗಿ ಬದುಕಲು ಬಯಸ್ತೀಯಮ್ಮ? ಹೇಳಮ್ಮ, ಹೇಳು. ಅಯ್ಯೋ ನನಗೆ ಎಂತ ಸ್ಥಿತಿ ತಂದಿದ್ಯಪ್ಪ. ನನ್ನ ಮಗ ಸಾಯೋದಲ್ಲ, ನನ್ನ ಕಣ್ಣಾರೆ ನಾನೇ ನೋಡ್ಬೇಕಾ? ನೀನು ಬದುಕಿದ್ರೆ ಏರಿಯಾಗಿ ಅವ್ರ ಕಾಳಾಗಿ ಬದುಕಬೇಕು, ಇಲ್ಲ ಊರಿಗೋಸ್ಕರ ಸಾಯ್ಬೇಕು. ಇದೆಲ್ಲ ನೋಡೋಕ್ಕಿಂತ ನಾನು ಸಾಯೋದೇ ವಾಸಿ, ನಾನು ಸತ್ತೋದೇ ವಾಸಿ. ಇವತ್ತು ನಿನ್ನ ಮಗ ಸಾಯ್ತಿರಬಹುದು, ಆದರೆ ನನ್ನ ಆದರ್ಶಗಳು ಸಾಯಲ್ಲ. ಮುಂದೊಂದು ದಿನ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಪ್ರತಿಯೊಬ್ಬ ಭಾರತೀಯನು ತನ್ನ ಮಗ, ನಿನ್ನ ಮಗ ಭಗತ್ ಸಿಂಗ್ ತರ ಇರಬೇಕು, ಭಗತ್ ಸಿಂಗ್ ತರ ಇರಬೇಕು ಅಂತ ಬಯಸ್ತಾಳೆ. ಸಾವು ದೇಹಕ್ಕಷ್ಟೇ, ಆದರ್ಶಕ್ಕಲ್ಲ. ಇಲ್ಲಿಯವರೆಗೂ ನಮ್ಮ ಆದರ್ಶಗಳು ಜೀವಂತವಾಗಿರ್ತವೋ ಅಲ್ಲಿಯವರೆಗೂ ನಾವು ಜೀವಂತವಾಗಿರ್ತೀವಿ. ಇಂಕ್ವಿಲಾಬ್ ಜಿಂದಾಬಾದ್, ಇಂಕ್ವಿಲಾಬ್ ಜಿಂದಾಬಾದ್. ನಾನು ಎಷ್ಟು ಪುಣ್ಯ ಮಾಡಿದ್ರು. ಇವರು ನನ್ನ ಮನೆ, ನನ್ನ ಸಂಸಾರ ಅಂತ ಹೋರಾಡಿದ್ರೆ ನೀನು ಚಿಕ್ಕ ವಯಸ್ಸಲ್ಲಿ ಈ ದೇಶ ನನ್ನ ಮನೆ, ಇದಿರೋರೆಲ್ಲ ನನ್ನ ಕುಟುಂಬ ಅಂತ ಹೋರಾಡ್ತಿದ್ಯಲ್ಲ. ನನಗೆ ನೀನು ಬೇಡ. ಇಲ್ಲ, ನಾನಿನ್ನೋದಿಲ್ಲ, ನಾನು ಮಾಡೋದಿಲ್ಲ, ಅಳೋದಿಲ್ಲ. ಅಮ್ಮ, ಮುಂದಿನ ಜನ್ಮ ಅಂತ ಒಂದಿದ್ರೆ ಈ ಮಣ್ಣಲ್ಲೇ ಹುಟ್ಟಿ ನಿನ್ನ ಮಗನಾಗಿ ಹುಟ್ಟಿ ನಿನ್ನ ಋಣ ತೀರಿಸ್ತೀನಮ್ಮ. ಈ ಜನ್ಮದಲ್ಲಿ ನನ್ನನ್ನು ಕ್ಷಮಿಸಿಬಿಡಮ್ಮ, ಕ್ಷಮಿಸ್ಬಿಡ. ನೀನು ಗಳಿಗೇರಿಸಿರೋದು ನಾಲ್ಕಲ್ಲ, ಸಂತೋಷ ಸಾಹೇಬ್ರೆ. ನಿಮ್ಮಂತ ಬೀದಿ ನಾಯಿಗಳ ಹತ್ರ ಕುಣ್ಣಿಯಾಗಿ ಸಾಯೋದಕ್ಕಿಂತ ನಮ್ಮ ಭಾರತಾಂಬೆಗೋಸ್ಕರ, ಅವರ ಸ್ವಾತಂತ್ರ್ಯಕ್ಕೋಸ್ಕರ ಸಾಯೋದು ಒಳ್ಳೆಯದು. ಸಂತೋಷ ಪಡಿಸಿ ಯೋಚನೆ ಮಾಡುವೆ. ನೀನದು ಬಾಳಿ ಬದುಕಬೇಕಾದ ವಯಸ್ಸು, ಸಾಯುವ ವಯಸ್ಸು ಅಲ್ಲ. ನೀನದು ಕನಸು ಕಾಣುವ ವಯಸ್ಸು. ಆ ಕನಸನ್ನು ನನಸು ಮಾಡಿಕೊಳ್ಳುವ ವಯಸ್ಸು. ಆದರೆ ನೀನು ಶಾಲೆಯವರೆಯಾಗಿದೆಯಾ? ಸಾಹೇಬ್ರೆ, ನಾನು ಚಿಕ್ಕ ವಯಸ್ಸಿನಿಂದ ಒಂದು ಕನಸು ಕಂಡಿದ್ದೀನಿ. ಏನ್ ಗೊತ್ತಾ? ಭಾರತಾಂಬೆಯನ್ನ ನಿಮ್ಮ ಕಪಿ ಮುಷ್ಟಿಯಿಂದ ಬಿಡಿಸ್ಕೋಬೇಕು ಅಂತ. ಆದ್ರೆ ಏನ್ ಮಾಡೋದು? ನನ್ನಿಂದ
ಆಗ್ತಿಲ್ವೇ? ಆದ್ರೂ ಬೇಜಾರಿಲ್ಲ. ಒಬ್ಬ ಭಗತ್ ಸಿಂಗ್ ಸತ್ರ ಏನಂತೆ? ಭಾರತಾಂಬೆಯ ಮಡಿಲಲ್ಲಿ ಸಾವಿರಾರು ಲಕ್ಷಾಂತರ ಭಗತ್ ಸಿಂಗ್ ಇದ್ದಾರೆ. ನಮಗೆ ಸ್ವಾತಂತ್ರ್ಯ ತಂದೆ ತರ್ತಾರೆ. ಮಣ್ಣಿಗೋಸ್ಕರ ಪ್ರಾಣ ಕೊಡ್ತೀಯ? ಇದು ನಿಮಗೆ ಬರೀ ಮಣ್ಣು ಅಷ್ಟೇ. ಆದರೆ ಇದು ಜಲಿಯನ್ ವಾಲಾಬಾಗ್ ಮಣ್ಣು. ಇದರಲ್ಲಿ ನೂರಾರು ಸ್ವಾತಂತ್ರ್ಯ ಹೋರಾಟಗಾರರ ರಕ್ತ ಇದೆ. ಆದರೆ ಕುಸಿದಿದೆ. ನನ್ನ ಉಸಿರು ಇರುವವರೆಗೂ ಹೋರಾಡ್ತೀನಿ. ಸಾಯುವ ವೇಳೆಯಲ್ಲಿ ಸ್ವಾತಂತ್ರ್ಯ ಗೀತಂತ್ರ ಎನ್ನಬೇಕ. ನೋಡು ಭಗತ್, ನಿನಗೆ ಒಂದು ಮಾತು ಹೇಳ್ತೀನಿ ಕೇಳು. ನಿನ್ನದೇನು ಚಿಕ್ಕ ವಯಸ್ಸು. ಈ ವಯಸ್ಸಿನಲ್ಲಿ ಹೇಗೆ ಹೇಳಬೇಕು ಹಾಗೆ ಹೇಳು. ನಿನ್ನದು ಹಳೆ ಮನಸ್ಸು, ಅದಕ್ಕೆ ಹೇಳ್ತಿದ್ದೀನಿ ಕೇಳು. ಈಗಲೇ ನನ್ನದು ತಪ್ಪಾಯಿತು. ನಿಮ್ಮ ಸವಾಸಕ್ಕೆ ಬರೋದಿಲ್ಲ, ನಮ್ಮನ್ನು ಬಿಡಬೇಡಿ ಎಂದು ಅಪಲಜಿ ಮಾತು ಕೇಳಿಸು. ನಾನು ಅದನ್ನು ನಮ್ಮ ಕಂಪನಿ ಸರ್ಕಾರಕ್ಕೆ ಕಳಿಸಿ ನಿನ್ನನ್ನು ಪ್ರಾಣ ಉಳಿಸೋಕ್ಕೆ ಟ್ರೈ ಮಾಡ್ತೀನಿ. ಅಪಾಲಜಿ ಬರ್ಕೊಡ್ಬೇಕಾ ಸಾಹೇಬ್ರೆ? ಅಪಾಲಜಿ. ಈ ಭಗತ್ ಸಿಂಗ್ ಮೈಯಲ್ಲಿ ಹರಿದಿರುವುದು ಹೇಡಿಗಳ ರಕ್ತ ಅಲ್ಲ, ವೀರರ ರಕ್ತ. ಚಿಕ್ಕ ವಯಸ್ಸಿನಿಂದಲೇ ಭಾರತಾಂಬೆಯ ಸ್ವಾತಂತ್ರ್ಯ ಉಳಿಸಬೇಕು ಅಂತ ಕನಸುಕೊಂಡಿರೋ ನಾನು ಅಪಾಲಜಿ ಲೆಟರ್ ಬರ್ಕೊಡ್ಬೇಕಾ? ಅಪಾಲಜಿ ಲೆಟರ್. ನನ್ನ ಪ್ರಾಣ ಬಿಡ್ತೀನಿ ಹೊರತು ಅಂತ ನೀಚ್ ಕೆಲಸ ಮಾಡಲ್ಲ. ಸಾಹೇಬ್ರೆ, ಸಾಹೇಬ್ರೆ, ದಯವಿಟ್ಟು ದಯವಿಟ್ಟು ನನ್ನ ಮಗನ ಉಳಿಸ್ಕೊಡಿ ಸಾಹೇಬ್ರೆ, ಉಳಿಸ್ಕೊಡಿ ಸಾಹೇಬ್ರೆ. ನಿಮ್ಮ ಮಗನಿಗೆ ಆಗಲೇ ಹೇಳಿದೆ, ಅವನು ಅಪಾಲಜಿ ಲೆಟರ್ ಬರೆದು ಕೊಟ್ಟು ನಿಮಗೆ ಸವಾಸಕ್ಕೆ ಬರೋದಿಲ್ಲ, ನನ್ನನ್ನು ಬಿಟ್ಟಬೇಡಿ ಅಂತ ನಾನು ಟ್ರೈ ಮಾಡ್ತೀನಿ. ಆದರೆ ಅವನು ಬರ್ಕೊಟ್ಟಿಲ್ಲ. ಏನು? ನನ್ನ ಮಗ ಭಗತ್ ನಿಮ್ ಕಾಲಾಗಿ ನಿಮಗ್ ಶರಣಾಗ್ಬೇಕಾ? ಇದ್ರ ಬದಲು ಅವನು ವೀರಮರಣ ಹೊನ್ನಾರೆ ವಾಸಿ. ಮಗನೇ ಹೋಗಿ ಬಾ. ನಿನ್ನ ಕೊನೆ ಆಸೆ ಏನಾದರೂ ಇದ್ದರೆ ಹೇಳಬಹುದು. ಸಾಹೇಬ್ರೆ, ನನ್ನ ಆಸೆ ತೀರಿಸೋ ಯೋಗ್ಯತೆ ಆಗಲಿ ತಾಕತ್ತಾಗಲಿ ನಿಮಗೆ ನಿಮ್ಮ ಬ್ರಿಟಿಷ್ ಅವರಿಗಿಲ್ಲ. ಇಂಕ್ವಿಲಾಬ್ ಜಿಂದಾಬಾದ್, ಇಂಕ್ವಿಲಾಬ್ ಜಿಂದಾಬಾದ್. ನೀನೇ ನನ್ನ ಜೀವನದ ಗುರಿ ಅನ್ಕೊಂಡು ನಿನ್ನ ನಗುವಿನಲ್ಲೂ ನಾನು ಪ್ರೀತಿಕೊಂಡೆ. ಆದರೆ
ಭಗತ್ ಸಿಂಗ್ ಬರೀ ಹೆಸರು ಸಾಕು ನಮ್ಮ ಮೇಲೆ ರೋಮಾಂಚನಗೊಳ್ಳೋಕೆ. 1907ರಲ್ಲಿ ಹುಟ್ಟಿ 1930ರಲ್ಲಿ ಪ್ರಾಣತ್ಯಾಗ ಮಾಡಿದಂಥ ವ್ಯಕ್ತಿ ಸತ್ತು 90 ವರ್ಷಗಳಾದರೂ ನಮ್ಮ ಹೃದಯಗಳಲ್ಲಿ ಜೀವಂತವಾಗಿದ್ದಾರೆ. ಸಾಯ್ಬೇಕಾದ್ರೆ ನೇಣು ಹಗ್ಗಕ್ಕೆ ಮುತ್ತಿಟ್ಟಿರೋ ವ್ಯಕ್ತಿ ಇದ್ರೆ ಅದು ಭಗತ್ ಸಿಂಗ್ ಮಾತ್ರ. ಸಾಯ್ಬೇಕಾದ್ರೆ ಮೀಸೆ ಆಕಾಶ ನೋಡ್ತಾ ಇತ್ತು, ಮುಖದಲ್ಲಿ ಮುಗುಳ್ನಗೆ ಇತ್ತು, ಕಣ್ಣಲ್ಲಿ ಕಾಂತಿ ಎದ್ದು ಕಾಣ್ತಾ ಇತ್ತು. ಸಾಯ್ತೀನಿ ಅನ್ನೋ ಭಯ ಇರಲಿಲ್ಲ, ಸತ್ ಮೇಲೆ ಸ್ವಾತಂತ್ರ್ಯ ಕೊಡಿಸೋರು ಯಾರು ಅನ್ನೋ ಭಯ ಇತ್ತು. ಇವತ್ತು ತನ್ನ 23 ವಯಸ್ಸಿನಲ್ಲಿ ದೇಹ ಬಲಿದಾನ ಮಾಡಿದಂಥ ವೀರನಿಗೆ ಭಾರತ ಮಾತೆ ಕೂಡ ಕಂಬನಿ ಇಟ್ಟಿತ್ತು.